ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಭೈರವ, ಟ್ರಾವೆಲ್ಸ್ ಆಫೀಸ್ ಹೇಗೆ ನಡೀತಿದೆ? ಇನ್ನು ಈಗ ಶುರು ಅಲ್ವಮ್ಮ. ನಿಧಾನವಾಗಿ ಜನ ಬರ್ತಾ ಇದ್ದಾರೆ. ಬಂದು ಹೋದವರೆಲ್ಲ ಒಳ್ಳೆ ಅಭಿಪ್ರಾಯನೇ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನಿಮ್ಮ ಹತ್ರನೇ ಗಾಡಿ ತಗೊಳ್ಳೋದು ಅಂತ ಮಾತು ಕೊಟ್ಟಿದ್ದಾರೆ. ಕೆಲವರಂತೂ ಅವ್ರ ಫ್ರೆಂಡ್ಸ್ಗೆಲ್ಲ ರೆಫರ್ ಮಾಡಿದ್ದಾರೆ. ನಿಮ್ಮ ಹತ್ರ ಗಾಡಿ ಸರ್ವಿಸ್ ಎಲ್ಲ ಚೆನ್ನಾಗಿದೆಯಂತೆ, ನಮಗೂ ಬೇಕು ಅಂತ ಹೇಳಿ ಕಾಲ್ ಮಾಡಿದ್ರು. ನಿಧಾನವಾಗಿ ನಂಬಿಕೆ ಬರ್ತಾ ಇದೆಯಮ್ಮ. ಒಂದ್ ವಿಷಯ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡ. ನನ್ನ ನಿನ್ನ ಮಧ್ಯೆ ಬೇಜಾರಾಗೋದಕ್ಕೆ ಏನಿದೆಯಮ್ಮ? ಅದೇನು ಅಂತ ಹೇಳಮ್ಮ. ಏನಿಲ್ಲ ಬಿಡು. ಇದನ್ನೇ ಬೇಡ ಅನ್ನೋದು. ವಿಷಯನ ಶುರು ಮಾಡಿ ಈ ಥರ ಹೇಳ್ದೆ ನಿಲ್ಸಿದ್ರೆ ಏನರ್ಥ? ಏನೇ ಇದ್ರೂ ಹೇಳು, ಪರವಾಗಿಲ್ಲ. ಅದೇನು ಅಂದ್ರೆ, ಯಾರೇ ಏನೇ ವ್ಯವಹಾರ ಶುರು ಮಾಡ್ಬೇಕಾದ್ರೂ, ಇಲ್ಲ ಅಂಗಡಿ ಆಗ್ಲಿ, ಮೆಡಿಕಲ್ ಶಾಪ್ ಆಗ್ಲಿ, ಅಥವಾ ಟ್ರಾವೆಲ್ಸ್ ಆಗ್ಲಿ, ಒಂದು ತಾಯಿ ಹೆಸರಲ್ಲಿ ಮಾಡ್ತಾರೆ, ಇಲ್ಲ ಹೆಂಡತಿ ಹೆಸರಲ್ಲಿ ಶುರು ಮಾಡ್ತಾರೆ, ಇಲ್ಲ ಅಂದ್ರೆ ಮಕ್ಕಳ ಹೆಸರಲ್ಲಾದ್ರೂ ಶುರು ಮಾಡ್ತಾರೆ. ಯಾವುದು ಇಲ್ಲದೆ ಹೋದ್ರೆ ದೇವ್ರ ಹೆಸರಲ್ಲಿ ಶುರು ಮಾಡ್ತಾರೆ ಕಣೋ. ನೀನಿದ್ಯಾವುದು ಅಲ್ಲದೆ ಶಿವಗಾಮಿ ಹೆಸರಲ್ಲಿ ಶುರು ಮಾಡಿದೀಯಾ. ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ ಕಣೋ, ಆದ್ರೆ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಬೇಜಾರು ಅಷ್ಟೇ. ಅಮ್ಮ, ನಾನು ನಿನ್ನ ಜೊತೆ 32 ವರ್ಷದಿಂದ ಇದ್ದೀನಿ. ಇವಳ ಜೊತೆ ಹೆಚ್ಚು ಕಮ್ಮಿ 10 ವರ್ಷದಿಂದ ಇದ್ದೀನಿ. ನಾನೇನಾದರೂ ಬದಲಾದ್ನ, ಅಥವಾ ನನ್ನ ಬದಲಾಯಿಸೋದಕ್ಕೆ ನಿಮ್ಮಿಬ್ಬರ ಕೈಲೂ ಆಯ್ತಾ? ಆದರೆ 2 ತಿಂಗಳು ಶಿವಗಾಮಿ ಜೊತೆ ಇದ್ದೆ. ಆಗ ನನ್ನ ಮನಸ್ಸಿಗೆ ಬದಲಾಗಬೇಕು ಅಂತ ಅನ್ನಿಸ್ತು. ಹೊಟ್ಟೆಯಲ್ಲಿ ಹುಟ್ಟಿದ ಮಗನಾಗಿದ್ದರು. ನಾನು ಜೈಲಿಂದ ಬರುವಾಗ ನಿನ್ನ ಹತ್ರ ಇದ್ದಿದ್ದ ಹಣ, ಒಡವೆ ಎಲ್ಲನೂ ಪಕ್ಕದ ಮನೆಯವ್ರಿಗೆ ಕೊಟ್ಟಿಡ್ತಾ ಇದ್ದೆ. ಮತ್ತೆ ನಾನು ಜೈಲಿಗೆ ಹೋದ್ಮೇಲೆ ಅವರಿಂದ ವಾಪಸ್ ತಗೋತಾ ಇದ್ದೆ. ಬೇಜಾರು ಮಾಡ್ಕೋಬೇಡ, ಅದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಯಾಕಂದರೆ ನನ್ನ ಬುದ್ಧಿ, ನನ್ನ ನಡವಳಿಕೆ ಸರಿಯಾಗಿರಲಿಲ್ಲ. ಇವಳು 1 ರೂಪಾಯಿನೂ ನನ್ನ ನಂಬಿ ಕೊಡ್ತಾ ಇರಲಿಲ್ಲ. ಹಾಗಂತ ನಿಮ್ಮಿಬ್ಬರಿಗೂ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತಾನ? ಆದರೆ ಶಿವಗಾಮಿ ನನ್ನ ನೋಡಿ 2 ತಿಂಗಳಲ್ಲಿ 1000 ಕೋಟಿ ರೂಪಾಯಿ ಆಸ್ತಿನ ನನ್ನ ಹೆಸರಿಗೆ ಬರೆದುಕೊಟ್ಲು. ಯಾರಿಗಮ್ಮ ಮನಸ್ಸು ಬರುತ್ತೆ? ಆದರೆ ಅದನ್ನು ನಾನು ಉಳಿಸ್ಕೊಳ್ಳಿಲ್ಲ, ಅದು ಬೇರೆ ವಿಷಯ. ಅಂಥ ಮನಸ್ಸು ಯಾರಿಗಿದೆಯಮ್ಮ? ಅಣ್ಣ ತಂಗಿ ಸಂಬಂಧ ಅಂದರೆ ಅದು. ನಾನು ಈ ಅಣ್ಣ ತಂಗಿ ಸಂಬಂಧದ ಬಗ್ಗೆ ಗೊತ್ತಿಲ್ಲದೇನೆ ಬೆಳೆದ್ಬಿಟ್ಟೆ. ನನಗೆ ತಂಗಿ ಅನ್ನೋ ಒಂದು ಸಂಬಂಧ ಸಿಕ್ಕಿದ ತಕ್ಷಣ ಆ ಕಡೆ ಒಲವು ಜಾಸ್ತಿ ಆಯಿತು. ಅಮ್ಮ, ನನ್ನ ಕಡೆಯಿಂದ ಕ್ಷಮೆ ಇರಲಿ. ನೀನ್ ಶಿವಗಾಮಿ ಹೆಸರಲ್ಲಿ ಟ್ರಾವೆಲ್ ಶುರು ಮಾಡಿದ್ದು ನಮಗ್ ಖುಷಿನೇ. ಆದ್ರೆ ಎಲ್ಲೋ ಒಂದ್ ಮೂಲೆಯಲ್ಲಿ ಯಾಕೆ ಅನ್ನೋ ಪ್ರಶ್ನೆ ಕಾಡ್ತಾ ಇರುತ್ತಲ್ವಾ?
ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಯಾಕೆ ಬೇಜಾರು? ನನಗೆ ಒಳ್ಳೇದೇ ಆಗಲಿ ಕೆಟ್ಟದೇ ಆಗಲಿ ನನ್ನ ಜೊತೆ ಕೊನೆವರೆಗೂ ಇರೋರು ನೀವಿಬ್ರೇ. ನನಗೆ ನಿಮ್ಮಿಬ್ಬರನ್ನ ಬಿಟ್ಟರೆ ಬೇರೆ ಯಾರಿಲ್ಲ. ಏನೇ ಆದರೂ ಮುಕ್ತವಾಗಿ ಮಾತಾಡ್ತೀವಲ್ಲ, ಅದೇ ಗ್ರೇಟ್. ಶಿವಗಾಮಿ, ನೀನು ಯಾವಾಗ್ಲೂ ಹೀಗೆ ಒಬ್ರನ್ನೊಬ್ರು ಬಿಟ್ಕೊಡ್ದೆ ಒಗ್ಗಟ್ಟಾಗಿರಿ. ಅಷ್ಟು ದೊಡ್ಡ ಶ್ರೀಮಂತರಾದ್ರೂ ನಾನು ಅನ್ನೋ ಅಹಂ ಅವ್ರಿಗಿಲ್ಲ. ವ್ಯಕ್ತಿ ಮನಸ್ಸನ್ನ ನೋಡಿ ಅಳತೆ ಮಾಡ್ತಾರೆ. ಅವರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಅವ್ರಿರೋ ಜಾಗದಲ್ಲಿ ಬೇರೆ ಯಾರಿರೋದಕ್ಕೂ ಸಾಧ್ಯನೇ ಇಲ್ಲ. ಅವಳಿಗೇನೇ ತೊಂದರೆ ಆದ್ರೂ ಒಬ್ಬ ಅಣ್ಣ ಅಂತ ಹೇಳಿ ನೀನು ಮುಂದೆ ನಿಂತ್ಕೋಬೇಕು. ದೇವ್ರ ದಯೆಯಿಂದ ಕೊನೆವರೆಗೂ ನೀವಿಬ್ರು ಹೀಗೆ ಇದ್ರೆ ಸಾಕು. ಹಾಯ್, ನನ್ನ ಹೆಸರು ನಾರಾಯಣ್, ನಶೆ ನಾರಾಯಣ್ ಅಂತ. ಗಾಂಜಾ, ಬ್ರೌನ್ ಶುಗರ್, ಹೆರೋಯಿನ್ ಎಲ್ಲನೂ ಸ್ಮಗ್ಲಿಂಗ್ ಮಾಡ್ತೀನಿ. ಇದನ್ನೆಲ್ಲ ಯಾಕೆ ನನ್ನ ಹತ್ರ ಹೇಳ್ತಿದ್ದೀರಾ? ನಾನು ಸ್ಮಗ್ಲಿಂಗ್ಗೆ ಈ ಕಾರ್ ಬಳಸ್ತಾ ಇದ್ದೆ. ಆದರೆ ಈಗ ಪೊಲೀಸ್ ಇದನ್ನು ನೋಟ್ ಮಾಡಿದ್ದಾರೆ. ಎಲ್ಲೇ ಕಾರ್ ಬಿಟ್ಟರು ಪೊಲೀಸ್ ಸೀಸ್ ಮಾಡ್ತಾರೆ. ಅದಕ್ಕೆ ನಿಮ್ಮ ಶೋರೂಮಲ್ಲಿ 2 ದಿನ ಗಾಡಿ ಬಿಟ್ಟು ಪೊಲೀಸ್ ಗಮನ ಕಡಿಮೆ ಆದಮೇಲೆ ನಾನು ಬಂದು ತಗೊಳ್ತೀನಿ. ಈ ಥರ ಗಾಡಿನೆಲ್ಲ ನಮ್ಮ ಶೋರೂಮಲ್ಲಿ ಇಟ್ಕೊಳಕ್ಕಾಗಲ್ಲ. ನಾವು ಸೆಕೆಂಡ್ ಹ್ಯಾಂಡ್ ಗಾಡಿನ ಮಾತ್ರ ಡೀಲ್ ಮಾಡೋದು. ಯಾವುದಾದ್ರೂ ಗಾಡಿ ಸೇಲ್ ಮಾಡೋದಿದ್ರೆ ಪೇಪರ್ಸು ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದ್ದರೆ ತೊಗೊಂಬನ್ನಿ, ವ್ಯಾಪಾರ ಮಾಡೋಣ. ಆದರೆ ಈ ಥರ ಕೆಲಸನ ನಾನು ಮಾಡೋದಿಲ್ಲ. ನಮ್ಮ ಬಾಸ್ಗೆ ಇದೆಲ್ಲ ಇಷ್ಟ ಆಗಲ್ಲ. ನಿಮ್ಮ ಬಾಸ್ನ ಒಂದ್ಸಲಿ ಪರಿಚಯ ಮಾಡಿ, ನಾನೇ ಮಾತಾಡ್ತೀನಿ. ಅವ್ರು ಒಪ್ಕೊಂಡ್ರು ನಾನು ಒಪ್ಕೊಳ್ಳಲ್ಲ. ಜಾಸ್ತಿ ದುಡ್ಡು ಕೊಡ್ತೀನಿ. ಜಾಸ್ತಿ ದುಡ್ಡಂದ್ರೆ ಎಷ್ಟು? ಭಿಕ್ಷಕನಿಗೆ 100 ರೂಪಾಯಿ ಕೂಡ ಜಾಸ್ತಿನೇ. ಶ್ರೀಮಂತರಿಗೆ 1 ಕೋಟಿ ಕೊಟ್ರೂ ಕಡಿಮೆನೆ. ನೀವೆಷ್ಟು ಕೊಡ್ತೀರಾ?